BPL ಕಾರ್ಡ್ ಇರುವವರಿಗೆ ಉಚಿತ ಮನೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ. ಈ ಯೋಜನೆ ಅಡಿಯಲ್ಲಿ ಬಡವರಿಗೆ, ಮನೆ ಇಲ್ಲದವರಿಗೆ ಮನೆ ಕಟ್ಟಿಸಿಕೊಡುವ ನಿಟ್ಟಿನಲ್ಲಿ ಈ ಯೋಜನೆಯನ್ನು ತರಲಾಗಿತ್ತು. ಹಾಗೆ ಈ ಯೋಜನೆಯನ್ನು 3 ರೀತಿಯಲ್ಲಿ ವಿಂಗಡಿಸಿದ್ದಾರೆ. ಏಪ್ರಿಲ್ 2015ರಿಂದ ಮಾರ್ಚ್ 2017ರವರೆಗೆ, ಏಪ್ರಿಲ್ 2017ರಿಂದ ಮಾರ್ಚ್ 2019ರವರೆಗೆ ಮತ್ತು ಏಪ್ರಿಲ್ 2019ರಿಂದ ಮಾರ್ಚ್ 2022ರವರೆಗೆ. ಭಾರತದಲ್ಲಿ ಯಾರಿಗೆ ಸ್ವಂತ ಮನೆ ಇಲ್ಲ ಅಂಥವರಿಗೆ 2022ರವರೆಗೆ ಉಚಿತ ಮನೆ ಕಟ್ಟಿಸಿಕೊಡುವುದು ಮುಖ್ಯ ಉದ್ದೇಶವಾಗಿದೆ. ಇದನ್ನು ಪಡೆದುಕೊಳ್ಳಲು ನೀವು ಆನ್ಲೈನ್ ಹಾಗೂ ಆಫ್ಲೈನ್ ಅಲ್ಲೂ ಅರ್ಜಿ ಸಲ್ಲಿಸಬಹುದು. 2011ರ ಜನಗಣತಿಯ ಪ್ರಕಾರ ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಗಿದೆ. ಈ ಉಚಿತ ಮನೆಯನ್ನು ಪಡೆಯಬೇಕೆಂದರೆ ಕೆಲವು ಕಂಡೀಷನ್ಗಳಿವೆ. ಆ ಕಂಡೀಷನ್ಗಳು ಏನು ಅಂದರೆ, ನಿಮ್ಮ ಮನೆಯಲ್ಲಿ ದ್ವಿಚಕ್ರ ವಾಹನ, ತ್ರಿಚಕ್ರ ವಾಹನ ಇರಬಾರದು, ಹಾಗೆ ಟ್ರ್ಯಾಕ್ಟರ್ ಇರಬಾರದು, ಹಾಗೆ ನಿಮ್ಮ ಮನೆಯಲ್ಲಿ ಸರ್ಕಾರಿ ಕೆಲಸದಲ್ಲಿ ಇರಬಾರದು. ಮನೆಯಲ್ಲಿ ಇರುವ ಒಬ್ಬ ಸದಸ್ಯರು 10,000ಗಿಂತ ಹೆಚ್ಚು ಸಂಬಳ ಪಡೆಯುತ್ತಾರೋ ಅಂಥವರಿಗೆ ಈ ಯೋಜನೆಯಲ್ಲಿ ಅವಕಾಶ ಇರೋದಿಲ್ಲ. ಹಾಗೆ ಮನೆಯಲ್ಲಿ ಫ್ರಿಡ್ಜ್, ಲ್ಯಾಂಡ್ಲೈನ್ ಫೋನ್ಗಳು ಇರಬಾರದು. ಅಂಥವರಿಗೆ ಮಾತ್ರ ಉಚಿತವಾದ ಮನೆಗಳು ಸಿಗುತ್ತವೆ. ಅದೆಷ್ಟೋ ವರ್ಷಗಳಿಂದ ನಮ್ಮ ದೇಶದಲ್ಲಿ ಅನೇಕರಿಗೆ ಸ್ವಂತ ಮನೆಗಳು ಇಲ್ಲ. ಆದರೆ ನಮ್ಮ ದೇಶದ ದುರ್ದೈವ ಏನೆಂದರೆ, ಉಚಿತ ಮನೆಗಳು ಬಡವರಿಗೆ ತಲುಪದೆ ದುಡ್ಡು ಇರುವವರೇ ಮನೆಯನ್ನು ಕಟ್ಟಿಕೊಳ್ಳುತ್ತಿದ್ದಾರೆ. ಅಂಥವರನ್ನು ಕಡಿವಾಣ ಹಾಕಲು ಅನೇಕ ಯೋಜನೆಯನ್ನು ತಂದಿದೆ. ಹಾಗೆ ಸರ್ಕಾರದಿಂದ ಇನ್ನೂ ಅನೇಕ ಯೋಜನೆಗಳು ಬಂದಿವೆ. ಬಡವರಿಗೆ ಉಚಿತ ಮನೆ ಒದಗಿಸಲು ರಾಜೀವ್ ಗಾಂಧಿ ವಸತಿ ಯೋಜನೆ, ಬಸವ ವಸತಿ ಯೋಜನೆ, ಅಂಬೇಡ್ಕರ್ ವಸತಿ ಯೋಜನೆ, ಇಂದಿರಾ ಗಾಂಧಿ ವಸತಿ ಯೋಜನೆ, ಹೀಗೆ ಅನೇಕ ವಸತಿ ಯೋಜನೆಗಳಿಂದ ಉಚಿತ ಮನೆಗಳಿಗೆ ಸಿಗುತ್ತಿವೆ. BPL ಕಾರ್ಡ್ ಇರುವವರಿಗೂ ಉಚಿತ ಮನೆಗಳು ಸಿಗುತ್ತೆ. ಅದಕ್ಕೆ ನೀವು ಆನ್ಲೈನ್ನಲ್ಲಿ ಅರ್ಜಿ ಹಾಕಬಹುದು ಅಥವಾ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿಗೆ ಹೋಗಿ ನಿಮ್ಮ ಪರಿಸ್ಥಿತಿಗಳನ್ನು ಹೇಳಿ ಮನೆಗೆ ಅರ್ಜಿ ಹಾಕಬಹುದಾಗಿದೆ. ಈ ಮಾಹಿತಿಯನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ತಿಳಿಸಿ, ಹಾಗೆ ತಪ್ಪದೆ ಶೇರ್ ಮಾಡಿ, ಬಡವರಿಗೆ ತಲುಪುವಂತೆ ಮಾಡಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.